ಸೊ ಹೂ ಆ್ಯಂಡ್ ಹೂಮ್ ಎರಡೂ ಕೂಡ ನಾವು ಕ್ವಶನ್ಸ್ ಕೇಳುವಾಗ ಯೂಸ್ ಮಾಡ್ತೀವಿ ಅಲ್ವಾ. ಹೂ ಈಸ್ ಯೂಸ್ ಟು ಆಸ್ಕ್ ಅಬೌಟ್ ದಿ ಆ್ಯಕ್ಷನ್ ಪರ್ಫಾರ್ಮರ್. ಅಂದರೆ ಆ್ಯಕ್ಷನ್ ಮಾಡಿದ್ದು ಯಾರು ಅನ್ನುವ ಕ್ವಶನ್ ಕೇಳಬೇಕಾದ್ರೆ ಹೂನ ಯೂಸ್ ಮಾಡ್ಕೊಂಡು ಕೇಳಬೇಕು. ಆ್ಯಂಡ್ ಹೂಮ್ ಈಸ್ ಯೂಸ್ ಟು ಆಸ್ಕ್ ಅಬೌಟ್ ದಿ ಆ್ಯಕ್ಷನ್ ರಿಸೀವರ್. ಯಾರ ಮೇಲೆ ಆ್ಯಕ್ಷನ್ ಆಯಿತು, ಯಾರು ಆ್ಯಕ್ಷನ್ನ ರಿಸೀವ್ ಮಾಡಿಕೊಂಡ್ರು ಅವ್ರ ಬಗ್ಗೆ ನೀವು ಕೇಳಬೇಕಾದಾಗ ಹೂಮ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ನಿನ್ನನ್ನು ಯಾರು ನಂಬ್ತಾರೆ, ನಿನ್ನನ್ನು ಯಾರು ನಂಬಲ್ಲ, ಯಾರು ನಂಬ್ತಾರೆ ನಿನ್ನನ್ನು ಅಂದರೆ ಆ ಆ್ಯಕ್ಷನ್ ಯಾರು ಮಾಡ್ತಾರೆ, ಅವಾಗ ಹೂವಿಂದ ಕೇಳಬೇಕು. ಹೂ ಬಿಲೀವ್ಸ್ ಯು. ನೀನು ಯಾರನ್ನು ನಂಬ್ತೀಯ, ನೀನು ಯಾರನ್ನು ನಂಬ್ತೀಯ ಅಲ್ವಾ, ಆ ಆ್ಯಕ್ಷನ್ ಯಾರೋ ರಿಸೀವ್ ಮಾಡ್ಕೊಳ್ತಾರಲ್ವಾ, ಯಾರದು. ಹೂಮ್ ಡು ಯು ಬಿಲೀವ್. ನೋಡಿ ಇಷ್ಟೇ ಸಿಂಪಲ್ ಇದೆ, ಅರ್ಥ ಆಯ್ತಲ್ವಾ. ಎಸ್, ಇಲ್ಲಿ ಹೂಮ್ ಡು ಯು ಅಂತಾನೆ ಬರಬೇಕು, ಹೂಮ್ ಯು ಅಂತ ಬರಲ್ಲ, ಹೂಮ್ ಡು ಯು ಬಿಲೀವ್ ಅಂತಾನೆ ಬರುತ್ತೆ. ರೈಟ್. ಹೂ ಅಂದರೆ ಅರ್ಥ ಯಾರು, ಇಷ್ಟೇ. ಹೂಮ್ ಅಂದರೆ ಯಾರನ್ನು, ಯಾರಿಗೆ. ಈ ಎರಡು ಕ್ವಶನ್ ಕೇಳುವಾಗಲೂ ನೀವು ಹೂಮ್ನ ಯೂಸ್ ಮಾಡಬೇಕು. ಈಗ ಇಲ್ಲಿ ನೋಡಿ, ನಿನಗೆ ಯಾರು ಇಂಗ್ಲೀಷ್ ಕಲಿಸ್ತಾರೆ ಅಂದರೆ ಆ ಆ್ಯಕ್ಷನ್ನ ಯಾರು ಮಾಡ್ತಾರೆ, ಹೂ ಅಲ್ವಾ. ಹೂ ಟೀಚರ್ಸ್ ಯು ಇಂಗ್ಲೀಷ್. ನೀನು ಯಾರಿಗೆ ಇಂಗ್ಲೀಷ್ ಕಲಿಸ್ತೀಯಾ ಅಂದರೆ ಯಾರಿಗೋ ಕಲಿಸ್ತೀಯಾ, ಆ ಆ್ಯಕ್ಷನ್ನ ರಿಸೀವ್ ಯಾರೋ ಮಾಡ್ಕೊಳ್ತಿದ್ದಾರೆ, ಆವಾಗ ಹೂಮ್ ಯೂಸ್ ಮಾಡಿ. ಹೂಮ್ ಡು ಯು ಟೀಚ್ ಇಂಗ್ಲೀಷ್. ಹೂಮ್ ಡು ಯು ಟೀಚ್ ಇಂಗ್ಲೀಷ್ ಟು ಹಾಕ್ಬಹುದು, ಬಟ್ ಇಟ್ಸ್ ಓಕೆ. ಹೂಮ್ ಡು ಯು ಟೀಚ್ ಇಂಗ್ಲೀಷ್. ಟು ಹೂಮ್ ಅನ್ಬೋದಾ, ಎಸ್ ಟು ಹೂಮ್ ಅಂತಾನೂ ಅನ್ಬೋದು. ನಿನಗೆ ಯಾರು ಕಾಲ್ ಮಾಡಿದ್ರು, ಹೂ ಕಾಲ್ಡ್ ಯು ಅಷ್ಟೇ, ಹೂ ಡಿಡ್ ಅಲ್ಲ, ಹೂ ಕಾಲ್ಡ್ ಯು ಅಷ್ಟೇ. ನೀನು ಯಾರಿಗೆ ಕಾಲ್ ಮಾಡಿದೆ, ಹೂಮ್ ಡಿಡ್ ಯು ಕಾಲ್. ಅದನ್ನು ಅವಳಿಗೆ ಯಾರು ಕೊಟ್ಟರು ಅಂದರೆ ಯಾರೋ ಕೊಟ್ಟರು, ಹೂ ಗೇವ್ ಹರ್ ದ್ಯಾಟ್. ಅವಳದನ್ನು ಯಾರಿಗೆ ಕೊಟ್ಲು, ನೋಡಿ ಯಾರಿಗೆ ಬಂದಾಗೆಲ್ಲ ಹೂಮ್, ಹೂಮ್ ಡಿಡ್ ಶಿ ಗಿವ್ ದ್ಯಾಟ್. ಗೊತ್ತಾಯ್ತಲ್ಲ, ಯಾರಿಗೆ ಯಾರನ್ನು ಬಂದಾಗೆಲ್ಲ ಹೂಮ್ ಯೂಸ್ ಮಾಡಿ. ಈಗ ನಾನು ತೋರಿಸ್ತಾ ಹೋಗ್ತೀನಿ, ನೀವೀಗ ಟ್ರೈ ಮಾಡಬೇಕು. ಹೂ ಆಸ್ಕ್ಡ್ ಯು, ನಿನಗೆ ಯಾರು ಕೇಳಿದರು, ನೀನು ಯಾರಿಗೆ ಕೇಳಿದೆ, ಟ್ರೈ ಮಾಡಿ. ಹೂಮ್ ಯು ಅಲ್ಲ, ಹೂಮ್ ಡಿಡ್ ಯು ಆಸ್ಕ್, ಹೂಮ್ ಡಿಡ್ ಯು ಆಸ್ಕ್. ಹೂ ಇನ್ವೈಟೆಡ್ ದೆಮ್, ಅವರನ್ನು ಯಾರು ಇನ್ವೈಟ್ ಮಾಡಿದರು, ಅವರು ಯಾರನ್ನ ಇನ್ವೈಟ್ ಮಾಡಿದರು ಅಂದರೆ ಈಗ ಅವರು ಹೋಸ್ಟ್ ಯಾರನ್ನೋ ಇನ್ವೈಟ್ ಮಾಡಿದರು, ಯಾರನ್ನು ಇನ್ವೈಟ್ ಮಾಡಿದ್ರು ಅವರು, ಹೂಮ್ ಡಿಡ್ ದೇ ಇನ್ವೈಟ್. ಕನ್ಫ್ಯೂಸ್ ಆಗ್ತಿದ್ರೆ ಇಟ್ಸ್ ಓಕೆ, ನೋಡ್ತಾ ಹೋಗಿ ಗೊತ್ತಾಗುತ್ತೆ, ಆಮೇಲೆ ವಿಡಿಯೋ ಇನ್ನೊಂದ್ಸರಿ ನೋಡಿ. ಹೂ ಸ್ಪೋಕ್ ಟು ದ ಪ್ರಿನ್ಸಿಪಾಲ್, ಪ್ರಿನ್ಸಿಪಾಲ್ ಜೊತೆ ಯಾರು ಮಾತಾಡಿದ್ರು, ಹೂ ಸ್ಪೋಕ್ ಟು ದ ಪ್ರಿನ್ಸಿಪಾಲ್. ಯಾರ ಜೊತೆ ನೀನು ಮಾತಾಡಿದೆ ಅಂದರೆ ಹೂಮ್ ಡಿಡ್ ಯು ಅಲ್ವಾ, ಹೂಮ್ ಡಿಡ್ ಯು ಸ್ಪೀಕ್ ಟು, ಆರ್ ಜಸ್ಟ್ ಹೂಮ್ ಡಿಡ್ ಯು ಸ್ಪೀಕ್ ಅಂದ್ರೂ ಓಕೆ. ಹೂ ಸೆಂಡ್ ದಿ ಇಮೇಲ್, ಯಾರು ಇಮೇಲ್ ಕಳಿಸಿದ್ರು, ಯಾರಿಗೆ ಅವಳು ಇಮೇಲ್ ಕಳುಹಿಸಿದಳು, ಟ್ರೈ ಮಾಡಿ. ಹೂಮ್ ಡಿಡ್ ಶಿ ಸೆಂಡ್ ದ ಮೇಲ್. ಹೂ ಇಸ್ ಶೌಟಿಂಗ್ ಅಟ್ ಯು, ನಿನ್ನ ಮೇಲೆ ಯಾರು ಕೂಗಾಡ್ತಿದ್ದಾರೆ, ನೀನು ಯಾರ ಮೇಲೆ ಕೂಗಾಡ್ತಿದ್ದೀಯಾ, ಹೂಮ್ ಆರ್ ಯು ಶೌಟಿಂಗ್ ಅಟ್, ರೈಟ್. ಆ್ಯಂಡ್ ಈಗ ಇನ್ನಷ್ಟು ನೋಡಿ, ಅವನು ಯಾರನ್ನ ಮದುವೆ ಆದ, ಹೂಮ್ ಡಿಡ್ ಈ ಮ್ಯಾರಿ. ನೀನು ಯಾರನ್ನ ನಂಬ್ತೀಯಾ, ಹೂಮ್ ಡು ಯು ಬಿಲೀವ್. ನೀ ಯಾರನ್ನ ಚೂಸ್ ಮಾಡ್ತೀಯಾ, ಟ್ರೈ ಮಾಡಿ. ಹೂಮ್ ಡು ಯು ಚೂಸ್. ನಾನು ಯಾರನ್ನ ಅನೌನ್ಸ್ ಮಾಡಲಿ, ಹೂಮ್ ಶಾಲ್ ಐ ಅನೌನ್ಸ್. ಅವರು ಯಾರನ್ನ ಕರೆತಂದಿದ್ದಾರೆ ಅಂದರೆ ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ, ಹೂಮ್ ಹ್ಯಾವ್ ದೆ ಬ್ರಾಟ್. ನೀನು ಇದಕ್ಕೆ ಯಾರನ್ನ ಆರೋಪಿಸ್ತೀಯಾ, ಹೂಮ್ ಡು ಯು ಬ್ಲೇಮ್ ಫಾರ್ ದಿಸ್. ಪೊಲೀಸರು ಯಾರನ್ನು ಅನುಮಾನಿಸುತ್ತಾರೆ, ಹೂಮ್ ಡು ದ ಪೊಲೀಸ್ ಸಸ್ಪೆಕ್ಟ್. ನೀನು ಯಾರನ್ನ ಅತಿ ಹೆಚ್ಚು ಪ್ರೀತಿಸ್ತೀಯಾ, ಟ್ರೈ ಮಾಡಿ. ಹೂಮ್ ಡು ಯು ಲವ್ ದ ಮೋಸ್ಟ್. ನೀನು ಈ ಸರಿ ಯಾರಿಗೆ ಸಪೋರ್ಟ್ ಮಾಡ್ತೀಯಾ, ಹೂಮ್ ವಿಲ್ ಯು ಸಪೋರ್ಟ್ ದಿಸ್ ಟೈಮ್. ಕೆಲಸಕ್ಕೆ ನಿನ್ನೆ ಯಾರನ್ನು ಸಜೆಸ್ಟ್ ಮಾಡ್ತೀಯಾ, ಹೂಮ್ ವುಡ್ ಯು ಸಜೆಸ್ಟ್ ಫಾರ್ ದ ಜಾಬ್. ಹೂಮ್ ವುಡ್ ಯಾಕೆ ಬಂತಂದ್ರೆ ನೀನು ಯಾರನ್ನು ಸಜೆಸ್ಟ್ ಮಾಡ್ತೀಯಾ ಅಂತ ಒಬ್ಬರಿಗೆ ನೀವು ಸಜೆಷನ್ ಕೇಳ್ತಾ ಇದ್ದೀರಲ್ವಾ, ಅವಾಗ ಇದೇ ಥರನೇ ಬರುತ್ತೆ. ಒಬ್ಬರ ಒಪಿನಿಯನ್ ಸಜೆಷನ್ ಕೇಳುವಾಗ ವುಡ್ ಯೂಸ್ ಮಾಡ್ತೀವಿ ನಾವು ಈ ಥರ, ರೈಟ್. ಅರ್ಥ ಆಯ್ತಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಯಾರನ್ನು ಅಥವಾ ಯಾರಿಗೆ ಅಂತ ಇದೆ, ಆವಾಗ ನಾವು ಹೂಮ್ ಹಾಕಿದರೆ ಸಾಕು, ಟು ಹೂಮ್ ಅಂತ ಹಾಕಬೇಕಾಗಿಲ್ಲ. ಯಾಕಂದರೆ ಮ್ಯಾರಿ ಟು ಅಂತ ಬರಲ್ಲ ಅಲ್ವಾ, ಹಿ ಮ್ಯಾರಿಡ್ ಟು ಸಮ್ವನ್ ಅಂತ ಬರಲ್ಲ ಅಲ್ವಾ, ಹಿ ಮ್ಯಾರಿಡ್ ಸಮ್ವನ್ ಬರುತ್ತೆ. ಆದ್ದರಿಂದ ಟು ಹೂಮ್ ಬರಲ್ಲ, ಜಸ್ಟ್ ಹೂಮ್ ಡಿಡ್ ಈ ಮ್ಯಾರಿ ಬರುತ್ತೆ. ಅದೇ ಥರ ಬಿಲೀವ್ ಟು ಸಂಬಡಿ ಬರಲ್ಲ ಅಲ್ವಾ, ಬಿಲೀವ್ ಸಂಬಡಿ ಬರುತ್ತೆ. ಆದ್ದರಿಂದ ಹೂಮ್ ಡು ಯು ಬಿಲೀವ್ ಅಷ್ಟೇ, ಟು ಹೂಮ್ ಡು ಯು ಬಿಲೀವ್ ಅಲ್ಲ. ಅದೇ ಥರ ಚೂಸ್ ಟು ಬರಲ್ಲ, ಜಸ್ಟ್ ಚೂಸ್ ಸಂಬಡಿ ಅಲ್ವಾ, ಆದ್ದರಿಂದ ಹೂಮ್ ಡು ಯು ಚೂಸ್.
ಟು ಹೂಮ್ ಡು ಯು ಚೂಸ್ ಬರಲ್ಲ. ಅದೇ ಥರ ಎಲ್ಲ ಸೆಂಟೆನ್ಸ್ಗಳು. ಬಟ್ ತುಂಬ ಸರಿ ಟು ಹೂಮ್, ವಿತ್ ಹೂಮ್, ಫಾರ್ ಹೂಮ್ ಇರೋದು ನೋಡಿದಿರಲ್ವಾ? ಅದು ಯಾವಾಗಿರುತ್ತೆ ಅಂದರೆ ಈ ಥರ ಸೆಂಟೆನ್ಸ್ಗಳಲ್ಲಿ ನೀನು ಯಾರ ಜೊತೆ ಹೋದೆ ಅಂದರೆ ನಾವಿಲ್ಲಿ ಕೇಳ್ತಾ ಇದ್ದೀವಿ ಆ ಆ್ಯಕ್ಷನ್ ರಿಸೀವ್ ಮಾಡ್ಕೊಂಡಿದ್ದು ಯಾರು ಅಂತ. ಆವಾಗ ನಾವು ಹೂಮ್ ಯೂಸ್ ಮಾಡಬೇಕು, ಜೊತೆ ಅಂತಲೂ ಬಂತಲ್ವಾ, ಆದ್ದರಿಂದ ಪ್ರಿಪೋಸಿಷನ್ ಕೂಡ ಯೂಸ್ ಮಾಡಬೇಕು. ಈ ಥರ ವಿತ್ ಹೂಮ್ ಡಿಡ್ ಯು ಗೋ, ಐ ವೆಂಟ್ ವಿತ್ ಸಂಬಡಿ, ಅದನ್ನು ಕೇಳ್ತಾ ಇದ್ದೀವಿ. ವಿತ್ ಹೂಮ್ ಡಿಡ್ ಯು ಗೋ, ಐ ವೆಂಟ್ ವಿತ್ ಸಂಬಡಿ ಅಲ್ವಾ? ಈ ಆಟ ಸಾಮಾನುಗಳು ಯಾರಿಗಾಗಿ, ಯಾರಿಗೆ ಅಷ್ಟೇ ಇಲ್ಲ, ಯಾರಿಗೆ ಆಗಿ, ಯಾರಿಗಾಗಿ, ಯಾರಿಗೋಸ್ಕರ. ಯಾರಿಗೋಸ್ಕರ ಅಂದ್ರೇನು? ಫಾರ್ ಹೋಮ್. ಫಾರ್ ಹೂಮ್ ಆರ್ ದೀಸ್ ಟಾಯ್ಸ್. ನೀನು ಯಾರ ಮಾತನ್ನ ಒಪ್ಪುತ್ತೀಯ? ವಿತ್ ಹೂಮ್ ಡು ಯು ಅಗ್ರಿ. ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ? ಫೋನಲ್ಲಿ ನೀವು ಈ ಥರ ಕೇಳ್ಬೋದು. ಯಾರ ಜೊತೆ? ವಿತ್ ಹೂಮ್. ಕಂಪ್ಲೀಟ್ ಮಾಡಿ. ವಿತ್ ಹೂಮ್ ಆಮ್ ಐ ಸ್ಪೀಕಿಂಗ್. ಇದು ಯಾರಿಗೆ ಸೇರಿದ್ದು? ಟು ಹೂಮ್ ಡಸ್ ದಿಸ್ ಬಿಲಾಂಗ್. ಹಾಂ, ಇಲ್ಲಿ ನೋಡಿ, ಟು ಹೂಮ್ ಇಲ್ಲಿ ಬಂತು. ಯಾಕೆ ಅಂದರೆ ದಿಸ್ ಬಿಲಾಂಗ್ಸ್ ಟು ಸಂಬಡಿ ಅಂತ ಹೇಳ್ತೀವಲ್ವಾ, ಆದ್ರಿಂದ ಟು ಹೂಮ್ ಡಸ್ ದಿಸ್ ಬಿಲಾಂಗ್ ಅಂತಾನೆ ಕೇಳಬೇಕು. ನೀವು ಯಾರ ಜೊತೆ ಮಾತನಾಡಲು ಬಯಸ್ತೀರಾ? ಈಗ ಯಾರ ಜೊತೆ ನಾವು ಮಾತಾಡ್ತೀವಿ ಅಂದರೆ ಸ್ಪೀಕ್ ಟು ಸಂಬಡಿ ಇರುತ್ತಲ್ವಾ, ಅಥವಾ ಸ್ಪೀಕ್ ವಿತ್ ಸಂಬಡಿ ಇರುತ್ತಲ್ವಾ. ಟು ಹೂಮ್ ಡು ಯು ವಾಂಟ್ ಟು ಸ್ಪೀಕ್. ನೀನು ಬುಕ್ಕನ್ನು ಯಾರಿಗೆ ಕೊಟ್ಟೆ? ಯಾವಾಗಲೂ ಗಿವ್ ಇಟ್ ಟು ಸಂಬಡಿನೇ ಇರುತ್ತಲ್ವಾ. ಟು ಹೂಮ್ ಡಿಡ್ ಯು ಗಿವ್ ದ ಬುಕ್. ಆರ್ಡರನ್ನು ಯಾರಿಂದ ತಲುಪಿಸಲಾಗಿದೆ? ಇದೊಂದು ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಯಾರಿಂದ ಆ ಕೆಲಸ ಆಯಿತು ಅಂತ ಕೇಳೋದಲ್ಲ, ಪ್ಯಾಸಿವ್ ವಾಯ್ಸ್ನಲ್ಲಿ. ಅವಾಗ ಏನನ್ಬೇಕು? ಬೈ ಹೂಮ್ ಅಲ್ವಾ. ಬೈ ಹೂಮ್ ವಾಸ್ ದಿ ಆರ್ಡರ್ ಡೆಲಿವರ್ಡ್. ಇದು ಪ್ಯಾಸಿವ್ ವಾಯ್ಸ್ನಲ್ಲಿದೆ, ಅದರಿಂದ ವಾಯ್ಸ್ ಬಂತಿಲ್ಲ. ಪ್ಯಾಸಿವ್ ವಾಯ್ಸ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ಟೈಪ್ ಮಾಡಿ, ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ನಾನು ಈ ವಿಷಯನ ಯಾರಿಗೆ ಹೇಳಬೇಕು ಅಂದರೆ ಯಾರ ಜೊತೆ ಡಿಸ್ಕಸ್ ಮಾಡಬೇಕು? ಟು ಹೂಮ್ ಶುಡ್ ಐ ರೆಫರ್ ದ ಮ್ಯಾಟರ್, ಈ ಥರನೂ ಹೇಳ್ತಾರೆ. ನೀವು ಈ ಬಾಕ್ಸನ್ನು ಯಾರಿಂದ ಸ್ವೀಕರಿಸಿದ್ದೀರಿ? ಟ್ರೈ ಮಾಡಿ. ಯಾರಿಂದ ಅಂದರೆ ಫ್ರಮ್ ಹೂಮ್. ಫ್ರಮ್ ಹೂಮ್ ಡಿಡ್ ಯು ರಿಸೀವ್ ದಿಸ್ ಬಾಕ್ಸ್, ರೈಟ್? ಗೊತ್ತಾಯ್ತಲ್ವಾ? ಸೊ ಕನ್ಫ್ಯೂಸ್ ಆಗ್ತಾ ಇದ್ದರೆ ಇನ್ನೊಂದ್ಸರಿ ನೋಡಿ. ಆ್ಯಂಡ್ ಹೂಮ್ನ ನಾವು ಸೆಂಟೆನ್ಸ್ನ ಮಿಡಲ್ನಲ್ಲೂ ಯೂಸ್ ಮಾಡ್ತೀವಿ. ಅದನ್ನು ನಾನು ತುಂಬ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ನನ್ನ ಚಾನಲ್ ಓಪನ್ ಆಗುತ್ತೆ, ಅಲ್ಲಿ ಹೋಗಿ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ ಈ ವಿಡಿಯೋ, ರೈಟ್? ತುಂಬ ಜನಕ್ಕೆ ವಿಷಯಗಳು ಗೊತ್ತಿರೋದಿಲ್ಲ, ಪ್ಲೀಸ್ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ.